ಇನ್ನು ಕೃಷ್ಣನೂರು ಉಡುಪಿಯಲ್ಲೂ ಕೂಡ ವರುಣ ಅಬ್ಬರಿಸ್ತಾ ಇದ್ದಾನೆ. ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮತ್ತೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳ ಮನವಿಯನ್ನ ಪುರಸ್ಕರಿಸಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಉಡುಪಿ ಜಿಲ್ಲೆಯ 7 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಜೆ ಘೋಷಣೆಯನ್ನ ಮಾಡಿದ್ದಾರೆ ಡಿಸಿ ವಿದ್ಯಾಕುಮಾರಿ ಅವರು. ಉಡುಪಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ, ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ, ಜೊತೆಗೆ ಗುಡ್ಡ ಕುಸಿತವಾಗ್ತಾ ಇದೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಈಗ 7 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿರುವಂಥದ್ದು. ನಿರಂತರ ಮಳೆ ಅರ್ಧಕ್ಕರ್ಧ ರಾಜ್ಯದ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ರಾಜ್ಯದಲ್ಲಿ ವರುಣದೇವ ಅಬ್ಬರಿಸುತ್ತಾ ಇದ್ದಾನೆ, ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಮಳೆಯಿಂದ ತೊಯ್ದು ತೊಪ್ಪೆಯಾಗಿದೆ ಕರುನಾಡು. ನಾಳೆ ಹಲವು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದೆಯೋ ಅಲ್ಲಿ, ಎಲ್ಲೆಲ್ಲಿ ಹಾಸನ, ಶಿವಮೊಗ್ಗ, ಕೊಡಗು, ಕಾರವಾರ ಜಿಲ್ಲೆಯಲ್ಲಿ ರಜೆ ಘೋಷಣೆ. ಅಂಗನವಾಡಿ, ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ರಜೆ ಘೋಷಣೆ ಮಾಡಿ ಆಯಾ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳೇ ಆದೇಶವನ್ನು ಹೊರಡಿಸಬೇಕು ಅಂತೇನಿಲ್ಲ. AC ಅಥವಾ ತಹಶೀಲ್ದಾರ್ ಅಥವಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಅಂದರೆ BO ಅವರುಗಳು ಕೂಡ ಈ ರೀತಿ ಮುಂಜಾಗೃತಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡುವಂತಹ ಪವರನ್ನು ಹೊಂದಿರ್ತಾರೆ. ಈಗ ಜಿಲ್ಲಾಧಿಕಾರಿಗಳೇ ರಜೆಯನ್ನು ಘೋಷಣೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆಯಾ ಭಾಗದಲ್ಲಿ ಮಳೆಯ ಅನುಸಾರ ಶಾಲೆಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮ ಹಲವು ರೀತಿಯಲ್ಲಿ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಧಾರಾಕಾರ ಮಳೆಗೆ ತುಂಬಿ ಹರಿತಾ ಇದ್ದಾವೆ ನದಿ, ಹಳ್ಳಕೊಳ್ಳಗಳು. ಸಾಗರ, ಸೊರಬ, ಶಿಕಾರಿಪುರದ ಹಲವು ಗ್ರಾಮಗಳಿಗೆ SP ಭೇಟಿ ಕೊಟ್ಟಿದ್ದಾರೆ. ನದಿ ಹಾಗೂ ಜಲಾಶಯದ ಕಡೆ ಗ್ರಾಮಸ್ಥರು ತೆರಳದಂತೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ನೀರಿನ ಹರಿವು ಕಡಿಮೆಯಾಗುವವರೆಗೂ ಕೂಡ ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು ಅಂತೇಳಿ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಪ್ರವಾಹದ ಬಗ್ಗೆ ಮುಂಜಾಗೃತಾ ಕ್ರಮವನ್ನು ಕೈಗೊಳ್ಳುವಂತೆ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜಿಲ್ಲಾಧಿಕಾರಿಗಳು ಹೋಗ್ತಾ ಇದ್ದಾರೆ, SP ಗಳು ಹೋಗ್ತಾ ಇದ್ದಾರೆ, ಸ್ಥಳೀಯ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯತ್ತ ಮುಖ ಮಾಡಿದಂಗೆ ಕಾಣಿಸ್ತಾ ಇಲ್ಲ.